जो एक्स्ट्रा है वो कट करना है। जितना आर्म होल है उतना ही लेके कट करना है। काट देना ही है। पहले हम स्टिच करके हैंड स्टिच से करके उतारना है। हाँ, हैंड स्टिच करके उतारना है, नहीं तो वो फैब्रिक अभी छूट जाता है। जितना अच्छा प्लीट्स लेते हो ना, जैसे कि नाजुक बारीक, इसके ऊपर वो डिपेंड करेगा। ಹಲೋ, ನನ್ನ ಹೆಸರು ಶೋಭಾ ಅಂತ ಹೇಳಿ. ನಾನು 2 ಮಂತ್ಸ್ ಆಯಿತು 1 ಇಯರ್ ಕೋರ್ಸ್ ತೊಗೊಂಡಿದ್ದೀನಿ ನೇಪಥ್ಯ ಫ್ಯಾಷನ್ ಸ್ಟುಡಿಯೋನಲ್ಲಿ. ಸೊ ನಾನು ಆ್ಯಕ್ಚುಲಿ ಕ್ಲಾಸಿಗೆ ಬಂದಾಗ ಫಸ್ಟ್ ನೋಡಿದ್ದೆ ಡ್ರಾಪಿಂಗ್ ಮಾಡಿರೋದು. ಇದೆಲ್ಲ ಹೆಂಗೆ ಮಾಡ್ತಾರಂತ ನನಗೊಂದು ಕ್ವಶನ್ ಇತ್ತು ಮನಸ್ಸಲ್ಲಿ. ಆಮೇಲೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂದ್ಕೊಳ್ತಿದ್ದೆ ಕ್ಲಾಸ್ ಅಟೆಂಡ್ ಮಾಡಿದಾಗ. ಆಮೇಲೆ ಇವತ್ತು ನಮಗೆ ಅದ್ರ ಮೇಲೇ ವರ್ಕ್ಶಾಪ್ ತೊಗೊಂಡಿದ್ರು. ತುಂಬ ಚೆನ್ನಾಗಾಯಿತು. ನಾನಂತೂ ತುಂಬ ಎಕ್ಸೈಟೆಡಿಂದ ಬಂದಿದ್ದೆ. ನನಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ಫ್ಯೂಚರಲ್ಲಿ ಅಂತ ಅನಿಸುತ್ತೆ. ಒಳ್ಳೆ ಎಕ್ಸ್ಪೀರಿಯೆನ್ಸು ಇದೆ. ಫಸ್ಟ್ ಟೈಮ್ ನಾನು ವರ್ಕ್ಶಾಪಿಗೆ ಜಾಯ್ನ್ ಆಗಿದ್ದೆ. Last draping which we learned was the dhoti one, and it was fantastic. It looks good on blouse as well as kurtis. ಇದರಿಂದ ಹೊಸ ಎಕ್ಸ್ಪೀರಿಯೆನ್ಸ್ ಥರ ನಾನು ಡ್ರೇಪಿಂಗ್ ಮಾಡೋದು, ಡಾಲ್ಗೆ ಯಾವ ಥರ ಅಂತ ಎಕ್ಸ್ಪೀರಿಯೆನ್ಸ್ ಹೇಳ್ಕೊಟ್ಟಿದ್ದು. ಚೆನ್ನಾಗಿತ್ತು. ड्रेस ड्रेपिंग वर्कशॉपला अटेंड केली होती आणि त्यांनी आम्हाला मॉडेलला घेऊन कसं ड्रेसवरती आणि ब्लाऊजवरती कसं धोतीचं ड्रेपिंग करायचं ते पण शिकवलेलं आहे. मला खूप चांगलं वाटले आणि मी काहीतरी नवीन शिकले म्हणून मला खूप मी ಸ್ಯಾಟಿಸ್ಫೈ ಆಗಿದೆ. ನಾನು ಬಂದ್ಬಿಟ್ಟು ಜಸ್ಟ್ 1 ವೀಕ್ ಆಗಿದೆ ಅಷ್ಟೇ. ಇಷ್ಟೇ ನಾನು ಡ್ರೇಪಿಂಗ್ ಬಗ್ಗೆ ನಾಲೆಜ್ ತಿಳ್ಕೊತೀನಿ ಅಂತ ಗೊತ್ತೇ ಇರಲಿಲ್ಲ. ತುಂಬ ಹೆಲ್ಪ್ಫುಲ್ ಆಯಿತು. ಥ್ಯಾಂಕ್ ಯು.